ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ KPSC ಯೂಟ್ಯೂಬ್ ಚಾನಲ್. 6ನೇ ತರಗತಿಯ ಭಾಗ 1 ಪರಿಷ್ಕೃತ 2023ರ ಪಠ್ಯಕ್ರಮದ ಅನುಗುಣವಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಅಧ್ಯಾಯ 1 ಭಾರತ ನಮ್ಮ ಹೆಮ್ಮೆ ಪಾಠದ ಹಿಂದಿನ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡೋಣ. ಅಭ್ಯಾಸ ಪ್ರಶ್ನೆಗಳು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ, ಪುರಾಣಗಳಲ್ಲಿ ಭಾರತವನ್ನು ಏನೆಂದು ಕರೆದಿದ್ದಾರೆ? ಉತ್ತರ. 6ನೇ ತರಗತಿಯ ವಿದ್ಯಾರ್ಥಿಗಳು ಕೂಡ ಉತ್ತರ ಈ ರೀತಿ ಬರೀಬೇಕು. ಉತ್ತರ. ಪುರಾಣಗಳ ಪ್ರಕಾರ ಋಷಭನಾಥನ ಹಿರಿಯ ಮಗ ಭರತನೆಂಬ ಓರ್ವ ರಾಜನಿದ್ದನಂತೆ. ಭರತನು ಆಳಿದ ನಾಡು ಭರತಖಂಡ, ಭರತವರ್ಷ, ಭಾರತ ದೇಶ ಎಂದು ಕರೆದಿದ್ದಾರೆ. ಈ ಪುರಾಣಗಳ ಪ್ರಕಾರ ಏನಪ್ಪಾ ಅಂದರೆ, ಋಷಭನಾಥನ ಹಿರಿಯ ಮಗ ಯಾರು? ಭರತ. ಆ ರಾಜನಿಂದ ಭರತ ಅನ್ನೋ ರಾಜ ಆಳಿದ ನಾಡು ಭರತಖಂಡ ಮತ್ತು ಭರತವರ್ಷ ಅಥವಾ ಭಾರತ ದೇಶ ಅಂತ ಆಯಿತು. ಅದಾದ ನಂತರ ಮುಂದೆ ಪರ್ಷಿಯನ್ನರು ಭಾರತವನ್ನು ಹಿಂದೂ ಎಂದು, ಗ್ರೀಕರು ಹಿಂದೂ ಪದವು ಇಂಡು ಎಂದು ಆಯಿತು. ಸಿಂಧೂ ನದಿ ಏನಾಯಿತು? ಇಂಡಸ್ ಅಂತ ಆಯಿತು. ಮೊಹಮ್ಮದೀಯರ ಆಕ್ರಮಣದಿಂದ ಹಿಂದೂಸ್ತಾನ್ ಅಂತ ನಮ್ಮ ಭಾರತ ದೇಶಕ್ಕೆ ಕರೆದರು. ಆಂಗ್ಲರ ಪ್ರಭಾವದಿಂದ ನಮ್ಮ ದೇಶಕ್ಕೆ ಇಂಡಿಯಾ ಅನ್ನೋ ಹೆಸರು ಬಂತು. ಮುಂದಿನ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ. 2ನೇ ಪ್ರಶ್ನೆ, ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಶ್ರೇಷ್ಠ ಕೊಡುಗೆ ಏನು ಅಂತ ಪ್ರಶ್ನೆ. ಉತ್ತರ. ಶನ ಅಥವಾ ಸೊನ್ನೆಯನ್ನು ಮೊಟ್ಟ ಮೊದಲು ಒಂದು ಸಂಖ್ಯಾಸೂಚಕವಾಗಿ ಬಳಸಿದ ಕೀರ್ತಿ ಭಾರತೀಯರಿಗೆ ಸಲ್ಲುತ್ತದೆ. ಮೊಟ್ಟ ಮೊದಲು ಸೊನ್ನೆಯನ್ನು ಯಾರು ಬಳಸಿದ್ರು? ಸೊನ್ನೆಯನ್ನು ಕಂಡುಹಿಡಿದವರು ಯಾರಪ್ಪ ಅಂದರೆ ಮೊಟ್ಟ ಮೊದಲು ಭಾರತೀಯರು. ಈ ಸೊನ್ನೆ ಬಳಕೆಯಿಂದ ಲೆಕ್ಕಾಚಾರದ ತೊಡಕು ಬಗೆಹರಿಯಿತು. ಇದು ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿರುವಂತಹ ಅದ್ಭುತ ಕೊಡುಗೆಯಾಗಿದೆ. ಮತ್ತೆ ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಇವೆಲ್ಲೂ ಗಣಿತ ಕ್ಷೇತ್ರಕ್ಕೆ ನೀಡಿದಂತಹ ಪ್ರಾಚೀನ ಭಾರತೀಯರು ನೀಡಿದಂತಹ ಕೊಡುಗೆಗಳಾಗಿವೆ. ಮುಂದಿನ ಪ್ರಶ್ನೆ ಡಿಸ್ಕಸ್ ಮಾಡೋಣ. 3ನೇ ಪ್ರಶ್ನೆ, ಆರ್ಯಭಟನ ಮಹತ್ವದ ಸಾಧನೆಗಳು ಯಾವುವು? ಉತ್ತರ. ಭೂಮಿ ದುಂಡಾಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತಿದ್ದಾನೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ ತೋರಿಸಿಕೊಟ್ಟದ್ದು ವಿಜ್ಞಾನದಲ್ಲಿ ಒಂದು ಮಹತ್ವದ ಸಾಧನೆಯಾಗಿದೆ. ಭೂಮಿ ಒಂದು ಗುಂಡಾಗಿದೆ, ಅದರ ಸೂರ್ಯನ ಸುತ್ತ ಏನು ಭೂಮಿ ಸುತ್ತಾ ಇದ್ದಾನೆ ಅಂತ ಫಸ್ಟ್ ಯಾರು ಹೇಳ್ಕೊಟ್ಟಿದ್ರು ಅಂತಂದರೆ ಭಾರತೀಯ ವಿಜ್ಞಾನಿಯಾದಂತಹ ಆರ್ಯಭಟ ತೋರಿಸಿಕೊಟ್ಟದ್ದು ಒಂದು ವಿಜ್ಞಾನದಲ್ಲಿ ಮಹತ್ವದ ಸಾಧನೆಯಾಗಿದೆ. ಮತ್ತು ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನು ಎತ್ತಿ ಹಿಡಿದ ಕೀರ್ತಿ ಸಲ್ಲುವುದು ಕೋಪರ್ನಿಕಸ್ ಎಂಬಾತನಿಗೆ. ಇವನಿಗಿಂತ 10 ಶತಮಾನ ಹಿಂದಿನವನು ಆರ್ಯಭಟ. ಮುಂದೆ ಆಧುನಿಕ ವಿಜ್ಞಾನದಲ್ಲಿ ಬಂದರೆ ಈ ಭೂಮಿ ದುಂಡಾಗಿದೆ, ಸೂರ್ಯನ ಸುತ್ತ ಏನು ಭೂಮಿ ಸುತ್ತಾ ಇದ್ದಾನೆ ಅಂತ ವಾದವನ್ನು ಎತ್ತಿ ಹಿಡಿದ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂತಂದರೆ ಕೋಪರ್ನಿಕಸ್. ಈ ಕೋಪರ್ನಿಕಸ್ ಎಂಬಾತ ಏನಿದ್ದಾನೆ ಇವನು ಕೋಪರ್ನಿಕಸ್ನ ಹಿಂದಿನವನು ಯಾರು? ಆರ್ಯಭಟ. ಎಷ್ಟು ಶತಮಾನ ಹಿಂದಿನವನು ಅಂದರೆ 10 ಶತಮಾನಗಳ ಹಿಂದಿನವನು ಆರ್ಯಭಟ ಆಗಿರ್ತಾನೆ. ನೆಕ್ಸ್ಟು, ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಎಲ್ಲಿದೆ? ಉತ್ತರ. ಜಾವಾದ ಬೋರ್ ಬುದುರ್ ಎಂಬಲ್ಲಿ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯವಿದೆ. ಕಾಂಬೋಡಿಯಾದ ಅಂಗೋರ್ವಾಟ್ ಎಂಬಲ್ಲಿನ ಭವ್ಯ ಹಿಂದೂ ದೇವಾಲಯವು ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲೊಂದು ಆಗಿರುತ್ತದೆ. ನೆಕ್ಸ್ಟು 5ನೇ ಪ್ರಶ್ನೆ, ಭಾರತೀಯ ಸಂಸ್ಕೃತಿಯು ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ 3 ದೇಶಗಳನ್ನು ಹೆಸರಿಸಿ. ಉತ್ತರ. ಮಯನ್ಮಾರ್ ಬ್ರಹ್ಮದೇಶ, ಇಂಡೋನೇಷ್ಯಾ ಸುವರ್ಣದ್ವೀಪ ಅಂತ ಕರೀತಿದ್ರು. ಜಾವಾ, ಸುಮತ್ರಾ, ಬಾಲಿ ಇವೆಲ್ಲ ಸೇರಿಬಿಟ್ಟು ಇಂಡೋನೇಷ್ಯಾದಲ್ಲಿ ಬರ್ತವೆ. ಇವೆಲ್ಲ ಸೇರಿಬಿಟ್ಟು ಸುವರ್ಣದ್ವೀಪ ಅಂತ ಕರಿತಾ ಇದ್ರು. ವಿಯೆಟ್ನಾಂ ಅನ್ನು ಚಂಪಾ ಅಂತ, ಕಾಂಬೋಡಿಯಾವನ್ನು ಕಂಬುಜಾ ಅಂತ ಕರಿತಾ ಇದ್ರು. ನೆಕ್ಸ್ಟು 6ನೇ ಪ್ರಶ್ನೆ, ಯಾವುದಾದರೂ 2 ಭಾರತೀಯ ಮೌಲ್ಯಗಳನ್ನು ತಿಳಿಸಿ. ಉತ್ತರ. ಅಹಿಂಸೆ ಜಗತ್ತಿನಲ್ಲಿ ಒಂದು
ಭಾರತೀಯ ಮೌಲ್ಯಗಳು ಅಂದರೆ ಒಂದು ಅಹಿಂಸೆ, ಪೌರುಷ ಮತ್ತು ಇವೆಲ್ಲ ಬರ್ತವೆ. ಸಹಾನುಭೂತಿ, ಸರ್ವಧರ್ಮ ಅಂತ ಬರ್ತವೆ. ಇಲ್ಲಿ ಅಹಿಂಸೆ ಅಂದರೆ ಜಗತ್ತಿನಲ್ಲಿ ಅಹಿಂಸೆಯ ಶ್ರೇಷ್ಠೋತ್ತಮ ಪ್ರತಿಪಾದಕರು ಯಾರಾಗಿದ್ದರು? ಭಾರತೀಯರಾಗಿದ್ದರು. ಪ್ರಾಚೀನ ಭಾರತೀಯರು ಏನಾಗಿದ್ದರು? ಜಗತ್ತಿನ ಅಹಿಂಸೆಯ ಶ್ರೇಷ್ಠತಮ ಪ್ರತಿಪಾದಕರಾಗಿದ್ದರು. ಅಹಿಂಸೆ ಮಾಡ್ತಾ ಅದನ್ನು ಪಾಲಿಸ್ತಾ ಬರ್ತಾಯಿದ್ರು. ನೆಕ್ಸ್ಟು ಪೌರುಷ, ಶತ್ರುಗಳಿಗೆ ಅಂಜಿ ಪಲಾಯನ ಮಾಡುವುದಕ್ಕಿಂತ ಯುದ್ಧ ಮಾಡುತ್ತಲೇ ಮಡಿಯಿರಿ ಎನ್ನುವುದು ಭಾರತೀಯರ ಮೌಲ್ಯ ಆಗಿರುತ್ತದೆ. ಅಂದರೆ ಶತ್ರುಗಳಿಗೆ ಅಂಜಿ ಪಲಾಯನ ಓಡಿ ಹೋಗುವುದಕ್ಕಿಂತ ಯುದ್ಧ ಮಾಡುತ್ತಲೇ ಸಾವನ್ನು ಅಪ್ಪಿದ್ರೂ ಕೂಡ ನಾವು ಯುದ್ಧ ಭೂಮಿಯಲ್ಲೇ ಮರಣ ಅಪ್ತೀವಿ ಅನ್ನೋದು ಒಂದು ಭಾರತೀಯರ ತತ್ವ ಆಗಿತ್ತು. ನೆಕ್ಸ್ಟು ಎಲ್ಲ ಜನರು ಸುಖಿಗಳಾಗಲಿ, ಸರ್ವೇ ಜನ ಸುಖಿನೋ ಭವಂತು. ಇದು ನಮ್ಮ ಪ್ರಾಚೀನರ ಒಂದು ಉದಾತ್ತ ಮೌಲ್ಯವಾಗಿದೆ. ಅಂದ್ರೇನು? ಎಲ್ಲ ಜನರು ಸುಖ ಸಂತೋಷದಿಂದ ಇರಲಿ ಅನ್ನೋದು ಏನಾಗಿತ್ತು? ಪ್ರಾಚೀನ ಭಾರತೀಯರ ಒಂದು ಉದಾತ್ತ ಮೌಲ್ಯವಾಗಿತ್ತು. ಇನ್ನೊಂದು ಯಾವುದು ಅಂದರೆ ವಸುದೈವ ಕುಟುಂಬಕಂ. ಇಡೀ ಜಗತ್ತೇ ಒಂದು ಕುಟುಂಬ, ಇಡೀ ಜಗತ್ತೇ ಒಂದು ಕುಟುಂಬವಾಗಿದೆ. ವಸುದೈವ ಕುಟುಂಬಕಂ ಅನ್ನೋದು ಪ್ರಾಚೀನ ಭಾರತೀಯರ ಒಂದು ಉತ್ತಮವಾದಂತಹ ಮೌಲ್ಯವಾಗಿದೆ. ನೆಕ್ಸ್ಟು ಸರ್ವಧರ್ಮ ಸಮಾನತೆ, ಎಲ್ಲ ಧರ್ಮಗಳು ಸಮಾನವಾಗಿವೆ ಅನ್ನೋದು ಒಂದು ಪ್ರಾಚೀನ ಭಾರತೀಯರ ಒಂದು ಅಮೂಲ್ಯವಾದಂತಹ ಮೌಲ್ಯ ಅಂತ ಹೇಳ್ಬೋದು. ಇಷ್ಟು ಪಾಠದ ಹಿಂದಿನ ಪ್ರಶ್ನೆ ಆಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ.